ನಮ್ಮ ಬ್ರೇಕಿಂಗ್ ನ್ಯೂಸ್ಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು. ಇದು ಈ ಸುದ್ದಿಯ 1 ನಿಮಿಷದ ಸಾರಾಂಶ. ನಮಸ್ಕಾರ. ಸೆಪ್ಟೆಂಬರ್ 19, 2025 ಮುಂಬೈನಿಂದ ಫುಕೆಟ್ಗೆ ಹೊರಟಿದ್ದ ಇಂಡಿಗೋ ವಿಮಾನದಲ್ಲಿ ಬಾಂಬ್ ಬೆದರಿಕೆ ಸಂದೇಶ ಪತ್ತೆಯಾದ ನಂತರ ಆತಂಕ ಸೃಷ್ಟಿಯಾಗಿದೆ. ಈ ಘಟನೆ ಬಂಗಾಳ ಕೊಲ್ಲಿಯ ಮೇಲೆ ಸಂಭವಿಸಿದ್ದು, ಪೈಲಟ್ ತಕ್ಷಣವೇ ಚೆನ್ನೈಗೆ ತಿರುಗಿಸಲು ನಿರ್ಧರಿಸಿದರು. ಫ್ಲೈಟ್ 6E-1089 ಸುರಕ್ಷಿತವಾಗಿ ಇಳಿದಿದೆ ಮತ್ತು ಅದರಲ್ಲಿ ಪ್ರಯಾಣಿಸುತ್ತಿದ್ದ ಎಲ್ಲಾ 176 ಪ್ರಯಾಣಿಕರು ಮತ್ತು 6 ಸಿಬ್ಬಂದಿಯನ್ನು ಸ್ಥಳಾಂತರಿಸಲಾಯಿತು. ಪೊಲೀಸರು ಮತ್ತು ಸಿಐಎಸ್ಎಫ್ ಸಿಬ್ಬಂದಿ ಸಂಪೂರ್ಣ ತಪಾಸಣೆ ನಡೆಸಿದರು, ಆದರೆ ನಂತರ ಬೆದರಿಕೆ ನಕಲಿ ಎಂದು ದೃಢಪಡಿಸಲಾಯಿತು. ಫುಕೆಟ್ ವಿಮಾನ ನಿಲ್ದಾಣದಲ್ಲಿ ರಾತ್ರಿ ಕರ್ಫ್ಯೂ ಇರುವ ಕಾರಣ ವಿಮಾನವನ್ನು ರಾತ್ರಿ ನಂತರದ ಪ್ರಯಾಣಕ್ಕಾಗಿ ಮರುಹೊಂದಿಸಲಾಯಿತು. ಇದು ಇಂತಹ ಘಟನೆಗಳ ಸರಣಿಯಲ್ಲಿ ಹೊಸತಾಗಿದೆ. ಇದು ವಿಮಾನ ಪ್ರಯಾಣದ ಸುರಕ್ಷತೆ ಮತ್ತು ನಕಲಿ ಬೆದರಿಕೆಗಳ ಏರಿಕೆಯ ಬಗ್ಗೆ ಪ್ರಶ್ನೆಗಳನ್ನು ಹುಟ್ಟುಹಾಕುತ್ತದೆ. ನಮ್ಮ ಸುದ್ದಿಯ ಸಾರಾಂಶವನ್ನ ನೋಡ್ತೀರಿ. ವಿವರವಾದ ವರದಿಗಾಗಿ ದಯವಿಟ್ಟು ಈ ಸುದ್ದಿ ವಿವರಣೆಯನ್ನ ಮುಂದೆ ನೋಡಿ. ಮುಂಬೈನಿಂದ ಫುಕೆಟ್ಗೆ ಹೊರಟಿದ್ದ ಇಂಡಿಗೋ ವಿಮಾನದಲ್ಲಿನ ಒಂದು ದೊಡ್ಡ ಭದ್ರತಾ ಎಚ್ಚರಿಕೆಯು ವಿಮಾನವನ್ನು ಚೆನ್ನೈಗೆ ತಿರುಗಿಸಲು ಕಾರಣವಾಯಿತು. ವಿಮಾನದಲ್ಲಿ ಬಾಂಬ್ ಬೆದರಿಕೆ ಪತ್ರವೊಂದು ಪತ್ತೆಯಾಗಿದ್ದು, ಇದು ತುರ್ತು ಇಳಿಯುವಿಕೆಗೆ ಕಾರಣವಾಯಿತು. ಈ ಘಟನೆ ಅಧಿಕಾರಿಗಳ ಕ್ಷಿಪ್ರ ಪ್ರತಿಕ್ರಿಯೆ ಮತ್ತು ಬೆದರಿಕೆಯನ್ನು ನಂತರ ಹೇಗೆ ನಕಲಿ ಎಂದು ದೃಢಪಡಿಸಲಾಯಿತು ಎಂಬ ಬಗ್ಗೆ ನಾವು ವಿವರವಾದ ವರದಿಯನ್ನು ನೀಡುತ್ತಿದ್ದೇವೆ. ಈ ವಿಡಿಯೋ ಭಾರತದಲ್ಲಿ ಇಂತಹ ನಕಲಿ ಬೆದರಿಕೆಗಳ ಹೆಚ್ಚಳ ಮತ್ತು ಪ್ರಯಾಣಿಕರು ಮತ್ತು ವಿಮಾನಯಾನ ಕಾರ್ಯಾಚರಣೆಗಳ ಮೇಲೆ ಅವು ಉಂಟುಮಾಡುವ ಮಹತ್ವದ ಪರಿಣಾಮದ ಬಗ್ಗೆಯೂ ವಿಶ್ಲೇಷಿಸುತ್ತದೆ. ಈ ಘಟನೆ ಮತ್ತು ವಿಮಾನಯಾನ ಭದ್ರತೆಯ ಬಗ್ಗೆ ನಡೆಯುತ್ತಿರುವ ಚರ್ಚೆಯ ಬಗ್ಗೆ ಮಾಹಿತಿ ಪಡೆಯಲು ನಮ್ಮೊಂದಿಗೆ ಇರಿ. ಹೆಚ್ಚು ಆಳವಾದ ಸುದ್ದಿ ವಿಶ್ಲೇಷಣೆಗಾಗಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.